welcome to the Rakesh world. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ನಾನು ಹೂವಿನ ಮಾರ್ಕೆಟ್ಗೆಲ್ಲ ಹೋಗಿ ಹೂವೆಲ್ಲ ತೊಗೊಂಡು ಬಂದಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇದೆ, ಹಾಗಾಗಿ ಇವತ್ತು ಮನೆಯಲ್ಲೆಲ್ಲ ವಿಶೇಷವಾಗಿ ಅಡುಗೆ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಹೂವೆಲ್ಲ ತೊಗೊಂಡು ಇವಾಗ ಜೋಡಿಸ್ತಾ ಇದ್ದೀನಿ. ಎಲ್ಲ ಹೂವು ಜೋಡಿಸ್ಕೊಂಡು ಮನೆ ಎಲ್ಲ ತೋರಿಸ್ಬೇಕು ಅಂತ ಮಾಡಿದ್ದೀನಿ, ಹೇಗಿದೆ ಎಲ್ಲ ಅಂತ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಚೆನ್ನಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡಿ, ಇವತ್ತು ನಾನು ಚೆಂಡು ಹೂವು ಮತ್ತು ಶಾವಂತಿಗೆ ಹೂವು ಮತ್ತು ಗುಲಾಬಿ ಹೂವೆಲ್ಲ ತೊಗೊಂಡು ಬಂದಿದ್ದೀನಿ. ಎಲ್ಲ ಫ್ರೆಶ್ ಆಗಿದ್ದಾವೆ, ಬೆಳಗ್ಗೆ ತಾನೇ ಮಾರ್ಕೆಟಿಗೆ ಬಂದಿರುವಂಥ ಹೂಗಳು. ಇವತ್ತು ಮನೆಯಲ್ಲಿ ಪೂಜೆ ಇರೋದ್ರಿಂದ ಅಕ್ಕ ಅಜ್ಜಿ, ಮನೇಲಿ ಅಜ್ಜ ಎಲ್ಲರೂ ತುಂಬ ಬ್ಯುಸಿಯಾಗಿರೋದ್ರಿಂದ ನಾನೇ ಹೂವೆಲ್ಲ ಕಟ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ನಿನ್ನೆ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ನಮ್ಮ ಮನೆ ಹತ್ರನೇ ಇರೋ ಒಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಆ ದೇವಸ್ಥಾನ ತುಂಬ ಹಾಳಾಗಿತ್ತು. ಅದಕ್ಕೆ ನಾವೆಲ್ಲ ಮನೆಯಲ್ಲಿ ಹೋಗಿ ಪೇಂಟ್ ತೊಗೊಂಡು ಪೇಂಟ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ. ಈಗ ನೋಡಿ, ನಾವು ಹೋಗ್ತಾ ಇರೋವಂಥ ಒಂದು ವಿಡಿಯೋ ಇದು. ನಾವು ಹೋಗಿರೋ ಅಂಥದ್ದು ತುಂಬ ಮಜಾ ಇದೆ ಈ ವಿಡಿಯೋದಲ್ಲಿ ನೋಡಿ. ಹಾಗೆಯೇ ನೋಡ್ತಾ ಹೋಗಿ. ದೇವಸ್ಥಾನ ಹೇಗಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಇದೇ ಪೇಂಟು ನಾವು ತೊಗೊಂಡೋಗಿದ್ದು ಮನೆಯಿಂದ. ಇದು ದೇವಸ್ಥಾನ. ಇದು ನೋಡಿ ಎಷ್ಟು ಹಾಳಾಗಿದೆ. ತುಂಬ ಪೇಂಟ್ ಕೂಡ ಮಾಡಿಲ್ಲ ತುಂಬ ವರ್ಷಗಳಿಂದ. ಹಾಗೆಯೇ ಇಲ್ಲಿ ಕ್ಲೀನ್ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ನಮ್ಮ ಮನೆ ಮುಂದೆ ಇರೋವಂಥ ದೇವಸ್ಥಾನ ಅಲ್ವಾ, ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ. ನಾನು ನೋಡಿ, ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ನಮ್ಮ ಸಪೋರ್ಟ್ಗೆ. ನಾನು ಇವಾಗ ಮೇಲತ್ತಿ ಕೂತಿದ್ದೀನಿ, ಮೇಲೆ ಪೇಂಟ್ ಮಾಡ್ತಾ ಇದ್ದೀನಿ. ಮೇಲತ್ತಕ್ಕೆ ತುಂಬ ಸಫರ್ ಪಟ್ಟಿದ್ದೀನಿ. ಮೇಲೆ ಹತ್ತಕ್ಕಾಗಲ್ಲ, ಮೇಲಿಂದ ನೋಡಿದ್ರೆ ಕೂಡ ಭಯ ಆಗ್ತಾ ಇತ್ತು. ಒಂದು ಕಡೆ ಏನು ಮಾಡೋಕ್ಕಾಗಲ್ಲ, ಒಂದು 5 ನಿಮಿಷ ಅಲ್ವಾ, ದೇವ್ರ ಕಾರ್ಯ ಮಾಡಲೇಬೇಕು, ಎಲ್ಲ ದೇವರಿದ್ದಾನೆ ಅಂದ್ಕೊಂಡು ಮೇಲೆ ಹತ್ತಿ ಮಾಡ್ತಾ ಇದ್ದೀನಿ. ಇದು ದೇವಸ್ಥಾನ ಹೇಗೆ, ಒಂದು ವಿಶೇಷತೆ ಏನಂದರೆ ಇದು ತುಂಬ ಮಹಿಮೆ ಇರುವಂಥ ದೇವಸ್ಥಾನ ಅಂತೆ. ನಮಗೂ ಅಷ್ಟು ಗೊತ್ತಿಲ್ಲ, ನಾನು ಮೊನ್ನೆ ಬಂದಿರೋನೇ ಅಲ್ವಾ, ನಾನು ಅದಕ್ಕೆ ಹೋಗಿದ್ದೆ, ಪೇಂಟ್ ಕೂಡ ಮಾಡಿದೆ. ನನಗೂ ತುಂಬ ಖುಷಿ ಆಯಿತು. ಹಾಗೆ ಅಜ್ಜಿ ಕೂಡ ನೋಡಿ ಪೇಂಟ್ ಮಾಡ್ತಾ ಇದ್ದಾರೆ. ಪಾಪ ಈ ವಯಸ್ಸಲ್ಲೂ ಪೇಂಟ್ ಮಾಡ್ತಾ ಇದ್ದಾರೆ. ಬಟ್ ಬೇರೆಯವ್ರು ಯಾರೂ ಮುಂದೆ ಬಂದಿಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ. ನಮ್ಮ ಅಜ್ಜ ಕೂಡ ಬಂದಿದ್ದರು, ಅವರು ತೆರೆ ಮುಂದೆ ಬಂದಿಲ್ಲ. ನೋಡಿ, ನೋಡ್ತಾ ಇದ್ದೀರಲ್ಲ ಎಲ್ಲ. ಈಗ ಆಲ್ಮೋಸ್ಟ್ ಫ್ರಂಟಲ್ಲಿ ಎಲ್ಲ ಮುಗ್ದಿದೆ. ಗೋಪುರ ಕೂಡ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ತಿದ್ದೀರಾ. ಆವಾಗಲೇ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ. ನಾನು ಕೂಡ ಮೇಲೆ ನಿಂತಿದ್ದೆ. ಮೇಲಿಂದ ಕೆಳಗಡೆ ನೋಡೋಕ್ಕೂ ಕೂಡ ಭಯ ಆಗುತ್ತೆ. ಇಲ್ಲಿ ನೋಡೋಕ್ಕೆ ಇಷ್ಟು ಚಿಕ್ಕದಾಗಿ ಅನಿಸುತ್ತೆ ಅಷ್ಟೇ. ಸೊ ಫ್ರೆಂಡ್ಸ್, ಎಲ್ಲ ಕಂಪ್ಲೀಟ್ ಆಗಿದೆ. ಅಜ್ಜಿ ಕೂಡ ಎಲ್ಲ ನಮಗೂ ಸಪೋರ್ಟ್ ಮಾಡಿ ಎಲ್ಲ ಮುಗಿಸಿದ್ದಾರೆ. ಇವಾಗ ಎಲ್ಲ ನೋಡಲಿಕ್ಕೆ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ದೇವಸ್ಥಾನ. ಇವಾಗ ನಾವು ನೆಕ್ಸ್ಟು ನೋಡ್ತಾ ಇದ್ದೀರಲ್ಲ ಎಲ್ಲ ಹೇಗಿದೆ ಅಂತ. ನಾವು ನೆಕ್ಸ್ಟು ನೋಡ್ಬೋದು. ಇವಾಗ ನಾನು ಮತ್ತೆ ಹೂ ಕಟ್ತಾನೇ ಇದ್ದೀನಿ. ಬೆಳಗ್ಗೆಯಿಂದ ಕಟ್ಟಿ ನನಗೂ ಸುಸ್ತಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆಯಿಂದ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ನಾನು ಕಟ್ಟಲೇಬೇಕಾಗಿತ್ತು. ಅದಕ್ಕೆ ತುಂಬ ಜೋಡಿಸಿದ್ದೀನಿ ಎಲ್ಲ ಹೂಗಳನ್ನ. ನನಗೂ ಕೂಡ ಹೊಟ್ಟೆ ತುಂಬ ಹಸ್ತಿದೆ. ಬೆಳಗ್ಗೆಯಿಂದ ಒಂದು ಟಿಫಿನ್ ಕೂಡ ಕೊಟ್ಟಿಲ್ಲ ನನಗೂ. ಅದಕ್ಕೆ ನೋಡೋಣ, ಘಮ ಅಂತ ಸ್ಮೆಲ್ ಬರ್ತಾನೇ ಇದೆ ಅವಾಗಿಂದನೂ. ಏನು ಮಾಡೋದು, ಒಳಗಡೆ ಹೋಗಿ ನೋಡ್ಕೊಂಬರೋಣ ಏನೇನು ಮಾಡಿದ್ದಾರೆ ಅಂತ. ನಿಮಗೂ ಕೂಡ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಬನ್ನಿ. ಆಗಿದ್ರೆ ಹೋಗೋಣ ಒಳಗಡೆ.
ಒಳಗಡೆ ಬಂದಿದ್ದೀವಿ ಈಗ. ಅಕ್ಕ ಏನ್ ಮಾಡ್ತಿದ್ದೀರಾ? ಅಡುಗೆ ಎಲ್ಲ ಘಮ ಘಮ ಅಂತಿದೆ. ಹೌದು, ಇವತ್ತು ಸ್ಪೆಷಲ್ ಅಡುಗೆ ಅಲ್ವಾ. ನೋಡಿ ಇಲ್ಲಿ ಇದು ಗೋಧಿ ಹುಗ್ಗಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಬದನೆಕಾಯಿ ಪಲ್ಯ ತುಂಬ ಟೇಸ್ಟ್ ಆಗಿದೆ ಇವತ್ತಂತೂ. ಮಸ್ತ್ ಮಜಾ ಮಾಡೋಣ. ಹೌದೌದೌದು. ಆಮೇಲೆ ರೈಸ್ ಕೂಡ ಮಾಡಿದ್ದೀನಿ ನೋಡು. ರೈಸು ತುಂಬ ಚೆನ್ನಾಗಾಗಿದೆ. ರೈಸ್ ಏನು ಟೇಸ್ಟ್ ಇರಲ್ಲ, ಬಟ್ ಆದರೆ ಚೆನ್ನಾಗಿ ಮಾಡಿದ್ದೀನಿ. ಇದೇನಿದು ಈ ಥರ ಇದೆ? ಇದು ಒಂದು ಸ್ಪೆಷಲ್ ಅಪ್ಪ. ಯಾಕೆ ಅಂತಂದರೆ ನೋಡಿಲ್ಲಿ ನಾನು ಇದನ್ನ ಸೋಸ್ತಾ ಇದ್ದೀನಿ. ಏನು ಅಂತಂದರೆ ಈ ಕುಸುಬೆ ಗೊತ್ತಲ್ಲ ನಿನಗೆ, ಅದು ಬೆಳ್ಳಗಿರುತ್ತೆ. ಆ ಕುಸುಬೆ ನೆನೆ ಇಟ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಲು ತೆಗಿತಾ ಇದ್ದೀನಿ. ಹೌದಾ? ಹಾಲು ಎಲ್ಲಿ ಮಾಡಿದೆ ಏನು ಮಾಡಿದೆ ಅಂತಂದರೆ ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೆ 1 ಲೋಟ. ಆ ಅಕ್ಕಿನ ಬೇಯಿಸಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಬೇಯಿಸ್ಬೇಕು. ವೆರಿ ಗುಡ್. ಅಕ್ಕಿ ಪಾಯಸನೇ, ಅಕ್ಕಿ ಪಾಯಸ ಮಾಡಿದೆ. ಅದರಲ್ಲಿ ಇದು ಕುಸುಬೆ ಅಕ್ಕಿ ಪಾಯಸ. ಹೌದಾ? ಇದು ಕುಸುಬೆ ಹಾಲಿಂದು ಉಪ್ಪಿಟ್ಟು ಮಾಡ್ತಿದ್ಯಾ? ಯಾಕೆಂದ್ರೆ ಈಗ ಮಧ್ಯಾಹ್ನಕ್ಕೆ ತಾನೇ ನಾನು ಊಟ ಮಾಡ್ತಿರೋದು. ಫಸ್ಟ್ ನನಗೆ ಬೇಕು, ನಿನಗೆ ಫಸ್ಟ್. ಹಾಗಾಗಿ ಉಪ್ಪಿಟ್ಟಿಗೆ ಒಗ್ಗರಣೆನೂ ಕೂಡ ಇಟ್ಟಿದ್ದೀನಿ. ಪಕ್ಕಕ್ಕೆ ನೋಡು, ಅದು ಕ್ಯಾರೆಟ್ ಬೀನ್ಸ್ ಇಟ್ಟಿದ್ದೆ ಸಾಂಬಾರ್ಗೆ ಅಂತ. ಸಾಂಬಾರ್ ಬೇಕಲ್ವಾ ಮಧ್ಯಾಹ್ನಕ್ಕೆ, ಹಾಗಾಗಿ ನೋಡಿ ಇದು ಬೆಂದಿದೆ. ನೀರು ಹಾಕ್ಬಿಡೋಣ ಇದಕ್ಕೆ. ಬೇಗ ಹಾಕ್ಬಿಡು, ಹೊಟ್ಟೆ ಹಸ್ತಿದೆ. ಖಂಡಿತ. ನೋಡು ಇಲ್ಲಿ ಸಾಂಬಾರನ್ನ ಅವಾಗಲೇ ತೋರಿಸಿದ್ನಲ್ಲ, ಕ್ಯಾರೆಟು, ಬೀನ್ಸು, ಬೇಳೆ, ಟೊಮೆಟೊ, ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಕುದಿಯಕ್ಕೆ ಬಿಟ್ಟಿದ್ದೀನಿ ಇವತ್ತು. ಸೊ ಹಾಗೆ ಇಲ್ಲಿ ನೋಡು, ದೇವಸ್ಥಾನ ಅಂದ್ರೆ ನಮ್ಮ ಮನೆಯ ದೇವ್ರ ಮನೆ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಅಜ್ಜಿ ಫುಲ್ ಜೋರಾಗಿ ಮಾಡಿದ್ದಾರೆ. ಫುಲ್ ಡೆಡಿಕೇಶನ್ ಅಜ್ಜಿಗೆ. ಸರಿ, ಉಪ್ಪಿಟ್ಟು ತಗೊಂಡು ತಿನ್ನು ನೀನು ಇವಾಗ. ಉಪ್ಪಿಟ್ಟು ಕೊಟ್ಟಿದ್ದಾರೆ ಇವಾಗ. ಅಕ್ಕ ಹೇಗಿದೆ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ ಅನಿಸುತ್ತೆ. ನನಗೇನೋ ಘಮ ಘಮ ಅಂತಲೇ ಸ್ಮೆಲ್ ಬರ್ತಾ ಇದೆ. ಹೊಟ್ಟೆ ಕೂಡ ತುಂಬ ಹಸ್ಬಿಟ್ಟಿತ್ತು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಇಟ್ಸ್ ಓಕೆ ಕಣೋ. ಇದೇನಿದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ಯಾ? ಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹಂಗೆ ನೀವೆಲ್ಲ ನೆನ್ನೆ ಪೇಂಟ್ ಮಾಡಿ ಬಂದಿದ್ರಲ್ಲ, ಅದೇ ಗುಡಿ ವೈಷ್ಣವಿ ದೇವಿ ಟೆಂಪಲ್, ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಹೋಗ್ತಿರೋದು, ನೀನಲ್ಲ. ಹೌದಲ್ಲ? ದೇವಸ್ಥಾನಕ್ಕೆ ಹೋಗ್ತಿದ್ರೇನೋ? ಇವತ್ತು ಪೂಜೆನಾ? ಪೂಜೆ ನಮ್ಮ ಮನೆ ದೇವತೆ. ಯಾರು ಹೋಗ್ತಿದ್ದೀರಿ ದೇವಸ್ಥಾನಕ್ಕೆ? ನಾನು ನನ್ನ ಮೊಮ್ಮಗಳು ಹೋಗ್ತೀವಿ. ಹೌದಾ? ಸರಿ, ಹೋಗ್ಬರ್ರೆ. ಅರ್ಚನಾ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಏನ್ ತಗೊಂಡೋಗ್ತಿದ್ದೆ ದೇವಸ್ಥಾನಕ್ಕೆ? ಪ್ರಸಾದನಾ? ದೇವ್ರಿಗಂತನಾ? ಮತ್ತೆ ಯಾರು ಹೋಗ್ತಿದ್ದೀರಿ ದೇವಸ್ಥಾನಕ್ಕೆ? ಹೌದಾ? ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಮ್ಮ? ಎಲ್ಲಿದೆ ಅದು? ನಿಮ್ಮ ಮನೆಯಿಂದ ತುಂಬಾ ದೂರ ಆಗುತ್ತಾ? ಇಲ್ಲ. ಸ್ಕೂಲ್ ಇಲ್ಲ ಅರ್ಚನಾ ಇವತ್ತು? ಮನೆಯಲ್ಲಿ ಪೂಜೆ ಇದ್ದಿದ್ಕ ನಾನು ಇವತ್ತು ಸ್ಕೂಲ್ ಬಿಟ್ಟಿದ್ದೆ. ಹೌದಾ? ನಿಮ್ಮ ಸರ್ ಹೊಡೆಯಲ್ವಾ? ಗೊತ್ತಿಲ್ಲ. ಹೊಡೆದ್ರೆ ಅಂದ್ರೆ ಏನು ಮಾಡ್ತೀಯಾ? ಏನು ಮಾಡೋದಿಲ್ಲ. ಹೌದಾ? ಮತ್ತೆ ನಿನ್ನ ಜೊತೆಗೆ ಅವ್ವ ಬರ್ತೈತಲ್ಲ, ಅವ್ವ ಎಲ್ಲೈತೆ? ಹೌದಾ? ಇವೆಲ್ಲ ಪೂಜೆ ಸಾಮಾನು ಹೋಯ್ತಾ ಇದ್ದೀರಾ? ಸರಿ, ಹೋಗ್ಬರ್ರಿ. ಹೋಗ್ಬರ್ತೀರಾ? ಸರಿ, ಹೋಗಿ ಬಂದಮೇಲೆ ತಿಂಡಿ ತಿನ್ನೋಣ. ನೀನು ಹೊರಟಾರಕ್ಕೆ? ಹೋಗಿ ಬನ್ನಿ, ಹೋಗಿ ಬನ್ನಿ. ಇದೇನು ಹಿಂಗೆ ಸಿಕ್ಸ್ಬಿಟ್ಟಿದ್ದೀರಾ ಅಲ್ಲಿ? ಚಾರ್ಜರಾ? ಕಾರಿಂದು. ಓ, ಅಂದ್ರೆ ಕಾರ್ ಚಾರ್ಜಿಂಗ್ ಕಾರಾ ನಿಮ್ದು? ಚಾರ್ಜಿಂಗ್ ಕಾರು. ಅದನ್ನ ಒಂದು ದಿವಸ ತೋರಿಸ್ತೀನಿ. ತೋರಿಸ್ಬೇ, ಎಲ್ಲರಿಗೂ ಗೊತ್ತಾಗಲಿ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ. ಸರಿ, ಬೇಗ ಬರ್ರಿ. ನೋಡಿ, ಎಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅರ್ಚನಾ, ಎಲ್ಲಿದ್ಯಾ? ಚಪ್ಪಲಿ ಹಾಕೊಂಡು ಹೋಗ್ತಿದ್ಯಾ? ಚಪ್ಪಲಿ ಹಾಕೊಂಡು ಹೋಗ್ಬೇಕು ತಾನೆ. ಇಲ್ಲಿ ದೇವಸ್ಥಾನಕ್ಕೆ ತಾನೇ ಹೋಗ್ತಿರೋದು, ಮತ್ತೆ ಚಪ್ಪಲಿ ಹಾಕೊಂಡು ಹೋಗ್ತೀನಿ ಅಂತೀಯಾ? ನೀನು ಹಾಕೊಂತಿದ್ದೀಯಾ ತಾನೆ? ಓ, ನನಗೆ ಕಾಲು ಚುಚ್ತದೆ, ಅದಕ್ಕೆ ಹಾಕೊಂಡು. ನಾನು ಕಾಲು ಚುಚ್ತದೆ, ನಾನು ಹಾಕೊಂಡಿದ್ದೀನಿ. ಓಹೋ, ಹಂಗೆ. ಓಕೆ, ದೇವಸ್ಥಾನ ಬಂತಾ? ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ ಬಂದಿದೆ. ಇವಾಗ ಅಜ್ಜಿ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದು ನಾವು ಮೊನ್ನೆ ಪೇಂಟ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಪೇಂಟ್. ಮುಂಚೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಇದು ನಮ್ಮ ಮನೆ ಹತ್ರನೇ ಇರುವಂಥ ಒಂದು ದೇವಸ್ಥಾನ, ಚಿಕ್ಕದಾಗಿದೆ.
ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಒಳಗಡೆ ಪೇಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಳಗಡೆ ಎಲ್ಲ. ಇವಾಗ ಅಜ್ಜಿ ಹಣ್ಣು ಹೂವು ಎಲ್ಲ ತಂದಿದ್ವಲ್ಲ, ಅದನ್ನೇ ತೊಗೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ ಈಗ ಒಳಗಡೆ ಎಲ್ಲ. ಇವಾಗ ಅಜ್ಜಿ ಎಲ್ಲ ಹಚ್ಚಿ ಕುಂಕುಮ ಅರ್ಶಿನ ಎಲ್ಲ ಹಚ್ಚಿದ್ದಾರೆ, ಹೂ ಕೂಡ ಇಟ್ಟು ಎಲ್ಲ ದೇವಿಗೆ, ಇದು ವೈಷ್ಣವಿ ದೇವಸ್ಥಾನ ಅಲ್ವಾ, ದೇವಿಗೆ ಎಲ್ಲ ಪೂಜೆ ಮಾಡಿ ನೀಟಾಗಿ ಹೂವೆಲ್ಲ ಇಟ್ಟು ಇದು ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಹೇಗಿತ್ತು ಇವತ್ತಿನ ಪೂಜೆ ಪ್ರಿಪ್ರೇಷನ್ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನೀವು ಇದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಇದೆ ನಾಳೆ ಪೂಜೆದೆಲ್ಲ. ನಾಳೆ ನಿಮಗೆ ಯಾರ್ಯಾರು ಮನೆಗೆ ಬಂದಿದ್ದರು, ಏನಾಯಿತು ಎಲ್ಲ ತೋರಿಸ್ತೀನಿ ಪೂಜೆಯಲ್ಲಿ. ನೋಡೋದನ್ನು ಮರಿಬೇಡಿ. ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.